ಭಾಳ ಪವಿತ್ರವಾದ ದಿನ. പക്ഷേ ಜನರಿಗೆ ಹೊಸ ವರ್ಷ ಯುಗಾದಿ ಚಂದ್ರದರ್ಶನ ನೋಡಿ ಮಾರನೇ ದಿವಸ ದರಗಳು ಎಲ್ಲ ದುಪ್ಪಟ್ಟಾಗಿದೆ. ದಿನಬಳಕೆ ವಸ್ತುಗಳು, ಹಾಲು, ಮೊಸರು, ಪ್ರತಿಯೊಂದು ವಸ್ತುಗಳ ದರ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಗೃಹ ಜ್ಯೋತಿ ಅಂತೇಳಿದರು, ಒಂದು ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದೆ. ಹೌದಾ? 36 ಪೈಸೆ ಜಾಸ್ತಿ ಮಾಡಿದೆ. ವಿದ್ಯುತ್ ದರನೂ ಜಾಸ್ತಿ ಮಾಡಿದೆ. ಬಸ್ಗಳಂತೂ ಇರ್ತಕ್ಕಂಥ ಡಕೋಟಾ ಬಸ್ಗಳು, ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಸಂಚರಿಸ್ತಕ್ಕಂಥ ಬಸ್ಗಳು ಮಾತ್ರ ಮಹಿಳೆಯರಿಗೆ ಅವಕಾಶ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಒಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ. പക്ഷേ ಇಂದಿನಿಂದ ಹೋಟೆಲ್ ದರಗಳು ಜಾಸ್ತಿ ಆಗಿದೆ. ಕಾಫಿ, ಟೀ, ಪ್ರತಿಯೊಂದು ದರಗಳು ಜಾಸ್ತಿ ಆಗಿದೆ. ಸ್ಟ್ಯಾಂಪ್ ಪೇಪರ್ ಜಾಸ್ತಿ ಆಗಿದೆ. ರಿಜಿಸ್ಟ್ರೇಷನ್ ಖರ್ಚುಗಳು ಜಾಸ್ತಿ ಆಗಿದೆ. ಮೋಟಾರ್ ವಾಹನಗಳ ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಆಗಿದೆ. ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಸರ್ಕಾರ ವಿರುದ್ಧ, ಭ್ರಷ್ಟ ಸರ್ಕಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದ ಹೋರಾಟವನ್ನು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಸರ್ಕಾರ ಕುರ್ಚಿಗೋಸ್ಕರ ಕಿತ್ತಾಟ ಕಚ್ಚಾಟ ಭಾಳ ದಿವಸ ಇರಲ್ಲ ಅನ್ಸುತ್ತೆ ನನಗೆ. ಕುರ್ಚಿಗೋಸ್ಕರ ಕಚ್ಚಾಡ್ತಿದ್ದಾರೆ, ಒಬ್ಬರ ಮೇಲೊಬ್ಬರು ಕೆಸರು ಹಚ್ತಾ ಇದ್ದಾರೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲು ಮತಗಳ ಬ್ಯಾಂಕ್, ಓಟ್ಗೋಸ್ಕರ ಇವ್ರು ಏನು ಬೇಕಾದ್ರೂ ಮಾಡ್ತಾರೆ. ಈ ದೇಶದಲ್ಲಿ 4% ಗುತ್ತಿಗೆ ಏನು ಟೆಂಡರ್ಗಳು ಮೀಸಲಿಡ್ತಾರೆ ಅಂದರೆ ಎಷ್ಟು ಇವರು ಓಲೈಸ್ತಾ ಇದ್ದಾರೆ ಮಹಿಳೆಯರಿಗೆ ಮತ್ತು ಎಲ್ಲ ಆ ಅಲ್ಪಸಂಖ್ಯಾತರಿಗೆ. ನಾವ್ಯಾರೋ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಇದು ಭಾರತ ಜಾತ್ಯತೀತ ದೇಶ. ಧರ್ಮದ ಆಧಾರ ಮೇಲೆ ಇವರು ಮೀಸಲಾತಿ ಕೊಡ್ತಾರಂದರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಹೊಸ ಪಕ್ಷ ಕಟ್ತಾರೆ, ಸಂತೋಷ. ಮಾಧ್ಯಮ ಸ್ನೇಹಿತರು ತಾವು ಹೇಳ್ತಾ ಇದ್ದೀರಿ, ಸ್ವಾಗತ ಮಾಡ್ತೀನಿ ನಾನು. ಹಂಗೆ ನಾವ್ಯಾರು ಹಿಂದೂಗಳಲ್ವಾ? ನಾವು ಭಾರತ ಮಾತೆಯ ಮಕ್ಕಳು ತಾನೆ. ಒಂದು ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೋಸ್ಕರ ಅವರು ಏಕಪಾತ್ರ ಅಭಿನಯ ಮಾಡ್ತಾರೆ. ಎಲ್ಲ ಪಾತ್ರಗಳು ವಿಭಿನ್ನ ಪಾತ್ರಗಳು ಕಾಣಿಸ್ಕೊಡ್ತಾರೆ. ಕೆಲವು ಸರಿ ನೋಡಿ ಏನಾಗಿದೆ, ಹಿಂದೂ ಹುಲಿ ಅಂತೇಳಿ ಮಾಧ್ಯಮದ ಸ್ನೇಹಿತರು ಬಿಂಬಿಸ್ಬಿಟ್ಟಿದ್ದಾರೆ. ಪಾಪ ನಿಮ್ಮಗಳ ಮೇಲೆ ಹರಿಯಾಯ್ತಾರೆ. ನಿನ್ನೆ ಕೊಪ್ಪಳದಲ್ಲಿ ಎಲ್ಲೋದ್ರೂ ನಿಮ್ಮಗಳ ಮೇಲೆ, ಮಾಧ್ಯಮ ಸ್ನೇಹಿತರ ಮೇಲೆ ಹರಿಯಾಯ್ತಾರೆ. ಯಾರನ್ನು ಬಿಟ್ಟಿದ್ದಾರೆ? ಸಮಯ ಸಂದರ್ಭ ಬಂದಾಗ ಎಲ್ಲ ಪಾತ್ರಗಳು ಕಾಣಿಸ್ಕೊಳ್ತಾರೆ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಹಿಂದುತ್ವದ ಆಧಾರ ಮೇಲೆ ರಾಜಕಾರಣ ಮಾಡ್ತೀವಿ. ಆಯಿತು, ನೀವು ಹಿಂದುತ್ವ ಅನ್ನೋದಾದರೆ JDSಗೆ ಯಾಕೆ ಹೋಗಿದ್ರಿ? ಟಿಪ್ಪು ಅವತಾರವನ್ನು ಯಾಕೆ ತಾಳಿದ್ರಿ? ಟಿಪ್ಪು ಅವತಾರ ತಾಳಿದ್ರಿ? ಯಾವ ರೀತಿ ಅವ್ರ ಜೊತೆಗೆ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ರಿ? ಎಲ್ಲ ಗೊತ್ತಿಲ್ವಾ? ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೆ ಕೆಲವು ಸರಿ ಹಿಂದೂ ಅಂತ ಹೇಳ್ತಾರೆ. ಮಾಧ್ಯಮ ಸ್ನೇಹಿತರು ಕೆಲವು ಹಿಂದೂ ಹುಲಿ ಅಂತ ಬಿಂಬಿಸ್ಬಿಡ್ತಾರೆ. ಯಾವ ಹುಲಿನೂ ಅಲ್ಲ, ಹಿಲಿನೇ. ಸುಮ್ಮನೆ ಪ್ರಚೋದನೆ ಭಾಷಣ ಮಾಡಿಬಿಟ್ರೆ ಬಂದ್ಬಿಡ್ತಾ? ಆಚಾರಗಳಲ್ಲಿ ಹಿಂದುತ್ವ ಇರಬೇಕು. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಹಿಂದೂ ಮಠಮಾನ್ಯಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟರು. ಮತ್ತು ಏನು ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ, ಸೇವಲಾಲ್ ಭವನ, ಕಿತ್ತೂರು ರಾಣಿ ಚೆನ್ನಮ್ಮ ಭವನ ಇರ್ಬೋದು, ಇವನ್ನೆಲ್ಲವನ್ನು ನಿರ್ಮಿಸಿದರು. ಮತ್ತು ತುಳಿತಕ್ಕೊಳಗಾದವರಿಗೆ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ರೈತ ಪರವಾಗಿ ಕೆಲಸ ಮಾಡಿದರು. ಆಚಾರದಲ್ಲಿ ಹಿಂದುತ್ವ ಇರಬೇಕವನೇ ಸುಮ್ಮನೆ ಬೊಗಳೆ ಬಿಟ್ಟರೆ ಆಗಲ್ಲ. ನಿಜವಾದ ಹಿಂದೂನೇ ಅಲ್ಲ, ನಕಲಿ ಹಿಂದೂ. ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ಏನು ಮತ್ತೆ ಹೇಳ್ಕೊಂತ ಹೋದರೆ ಅನಗತ್ಯವಾಗಿ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಟೀಕೆ ಮಾಡಿ ಒಂದು ಅಜೆಂಡಾ ಅವ್ರದ್ದು.
ನಾನು ಕೇಳ್ತೀನಿ, ಎಲ್ಲರಿಗೂ ಹೊಂದಾಣಿಕೆ ರಾಜಕಾರಣ ಅಂತ ಹೇಳ್ತಿರಲ್ಲ, ಬಿಜಾಪುರ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 9,200ಕ್ಕೂ ಹೆಚ್ಚು ಮೊದಲು ಕಾಂಗ್ರೆಸ್ಗೆ ಯಾಕೆ ಕೊಟ್ರಿ? ಈ ಹಿಂದೆಲ್ಲ ಮತಗಳು ಜಾಸ್ತಿ ಬಂದದ್ದು, ಮತ್ತು ಯಾಕೆ ಕೊಟ್ರಿ? ಇದು ನಿಮ್ಮದು ಒಂದತಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಮ್ಮದೇ ತಾನೆ. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹರಕುಬಾಯಿಂದ ತಮ್ಮನ್ನು ನಾನು ಹೇಳಿದೆ ಬಲಿಪಶು ಆಗ್ತೀರಿ, ಯಾರದೋ ಮಾತು ಕೇಳಿ ಬಲಿಪಶು ಆಗ್ತಾರೆ ಅಂತ ನಾನು ಹೇಳಿದ್ದೆ. ಅದು ಅಕ್ಷರಶಃ 100% ಸತ್ಯ ಆಯಿತು. ಬಲಿಪಶು ಆದರು. ಒಂದು ನಿಮಿಷ, ಬಲಿಪಶು ಆದರು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಹೇಳಿದ್ದು ನೀವು, ಹೊಂದಾಣಿಕೆ ಅನಗತ್ಯವಾಗಿ ಟೀಕೆ ಮಾಡಿರಿ. ನಾನು ಹೇಳಿದ ಮಾತು ಸತ್ಯ ಆಯ್ತಲ್ಲ, ಬಲಿ ಕೊಡ್ತಾರೆ, ಬಲಿ ಕೊಟ್ಟರು. ನಾವು ಹೇಳೋದು ಇಲ್ಲಿ ಪಕ್ಷ ಅಂದಮೇಲೆ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಸುಪ್ರೀಂ, ರಾಷ್ಟ್ರದಲ್ಲಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಸುಪ್ರೀಂ. ಇವರು ಮುಖ್ಯಮಂತ್ರಿಗಳನ್ನೂ ಬಿಟ್ಟಿಲ್ಲ. ಯಡಿಯೂರಪ್ಪನವ್ರು ಹಿಂದಿದ್ದಾಗ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವ್ರನ್ನೂ ಟೀಕೆ ಮಾಡಿದ್ರಿ. ಅಧಿವೇಶನದ ಒಳಗೆ ಹೊರಗೆ 1,000 ಕೋಟಿ 2,000 ಕೋಟಿ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಪ್ರಮುಖ ಸೂತ್ರಧಾರಿ ಪಾತ್ರಧಾರಿ ನೀವೇ. ನೋಡಿ, ಅನಗತ್ಯವಾಗಿ ಈ ವೀರಶೈವ ಲಿಂಗಾಯತ ಸೃಷ್ಟಿ ಮಾಡಿ ಏನು ಬೇಕಂತ ಮಾತಾಡಿರಿ. ಈಗ ಮೀಸಲಾತಿ ಯಡಿಯೂರಪ್ಪ ವಿರೋಧ ಮಾಡಿದೆ ಅಂತೇಳಿ, ಯಡಿಯೂರಪ್ಪನವ್ರು ಮೀಸಲಾತಿ ಕೊಡಬೇಕಂದಾಗ ಬ್ರೇಕ್ ಹಾಕ್ಸಿದ್ದು ನೀವೇ, ನಿಮ್ಮಂಥವ್ರು ಸೇರಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿದೆ? ಅನಗತ್ಯವಾಗಿ ಪ್ರತಿ ದಿವಸ ಪಾರ್ಟಿ ಕಟ್ಟ್ರಿ. ನಾನು ಕೇಳ್ತೀನಿ, ಸವಾಲಾಗ್ತೀನಿ, ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರ ಕೈ ಕಾಲಿಡದೆ ನೀವೇ ಮಾತಾಡಿದ ಆಡಿಯೋಗಳು, ವಿಡಿಯೋಗಳು ಬಿಡುಗಡೆ ಮಾಡಬೇಕಾ? ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮ ಸ್ನೇಹಿತರು ಮಾಡಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತದವೆ. ಯಡಿಯೂರಪ್ಪನವ್ರು ನನ್ನನ್ನು BJP ಕರೆತಂದರು, ನನ್ನ ಗೆಲ್ಲಿಸೋದಕ್ಕೆ ಪ್ರಮುಖ ಪಾತ್ರ ಅಂತ ಹೇಳ್ತೀರಿ, ಇಂದು ಟೀಕೆ ಮಾಡ್ತೀರಿ. ಅಂದರೆ ಯಡಿಯೂರಪ್ಪ ಟೀಕೆ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಿ ಅಂತ ಹಗಲು ಕನಸು ಕಾಣ್ತಾರೆ. ಈಗ ಹೇಳ್ತಾರೆ ನಾನೇ ಮುಖ್ಯಮಂತ್ರಿ. ಸರ್ವಾಧಿಕಾರಿ ಧೋರಣೆ ಬಿಡಬೇಕು. ಸ್ವಯಂ ಘೋಷಿತ ನಾಯಕರಾಗಬಾರ್ದು, ಜನ ಮೆಚ್ಚಿದ ನಾಯಕರಾಗಬೇಕು. ಪಾರ್ಟಿಗೆ ಬೀದರಿಂದ ಇವ್ರು ಹೇಳ್ತಾರೆ, ಬೀದರಿಂದ ಚಾಮರಾಜನಗರ, ಮಂಗಳೂರು, ಆಯಿತು, ವೆಯ್ಟ್ ಆ್ಯಂಡ್ ಸಿ. ರಾಜೀನಾಮೆ ಕೊಟ್ಟು ಬಾರಪ್ಪ. ಭಾರತೀಯ ಜನತಾ ಪಾರ್ಟಿ ಚಿನ್ನಡಿಲಿ ಗೆದ್ದಿದ್ದೆಲ್ಲಪ್ಪ. ನಿನಗೆ ನಿಜವಾದ ವರ್ಚಸ್ಸಿದ್ರೆ, ನಿಜವಾಗ್ಲೂ ಹಿಂದೂ ಇದಾಗಿದ್ದರೆ ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮರು ಚುನಾವಣೆಯಲ್ಲಿ ಗೆದ್ದು ಬಂದರೆ ನಾವು ನಿನಗೆ ಅಭಿನಯಿಸ್ತೀವಿ, ಸನ್ಮಾನ ಮಾಡ್ತೀವಿ. ಅವಾಗ ಗೊತ್ತಾಗುತ್ತೆ. ಡಿಪಾಸಿಟ್ ಠೇವಣಿ ಸಿಗಲ್ಲ. ಚುನಾವಣೆ ಸ್ಪರ್ಧೆ ಮಾಡಿದೆ, ಅವ್ರು ಹೊಸ ಪಾರ್ಟಿ ಕಟ್ಟಲಿ. ಎಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ರೆಸ್ ಇಲ್ದಂಗೆ ಅಭ್ಯರ್ಥಿಗಳು ಸಿಗಲ್ಲ. ಅಕಸ್ಮಾತ್ ದಾರಿಗೆ ಹೋಗೋಣ ಕಲ್ಲಪ್ಪ ಮಲ್ಲಪ್ಪ ಅಂತಿಂದ ತಂದಾಕಿರೆ ಕಲ್ಲಪ್ಪ ಮಲ್ಲಪ್ಪ ಪುನೀತ ಎಂತಿದ್ದಾರೆ ಕರ್ಕೊಂಬರ್ತಾರೆ. ಕೊನೆಗೆ ಅವ್ರ ಮಕ್ಕಳು, ಅವ್ರ ಜೊತೆ ಕೆಲವ್ರು ಪಟಾಲಮ್ ಇದೆ, ಒಂದು 5-6 ಕ್ಷೇತ್ರ ನಿಲ್ಲಿಸ್ಬೋದು ಅಷ್ಟೇ. ಒಂದು 5-6 ಕ್ಷೇತ್ರಕ್ಕೆ ನಿಲ್ಲಿಸ್ಬೋದು. ನಿಲ್ಲಕ್ಕೆ ಯಾರು ಅಭ್ಯರ್ಥಿಗಳೇ ಸಿಗಲ್ಲ. ಅವರ ಸ್ಪರ್ಧೆ ಇವತ್ತಿಂದ ರಾಜ್ಯದಲ್ಲಿ ಜನಾಭಿಪ್ರಾಯವನ್ನು ಕ್ರೋಢೀಕರಿಸ್ತೀವಿ ಅಂತ ಹೇಳಿದ್ದಾರೆ. ಕ್ರೋಢೀಕರಿಸ್ಬೇಕು, ಹೊಸ ಪಾರ್ಟಿ ಕಟ್ಟಬೇಕು. ಅಭ್ಯರ್ಥಿಗಳು ಆಗದಾಗ ನಿಜವಾದ ನಾಯಕತ್ವ ಗೊತ್ತಾಗುತ್ತೆ. ಮೊದಲು ಚುನಾವಣೆ ಏನು BJP ಗೆದ್ದು ಬಂದಿಲ್ಲ, ಮೊದಲು ರಾಜೀನಾಮೆ ಕೊಟ್ಟು ಚುನಾವಣೆ ಗೆದ್ದು ಬರ್ಬೇಕಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಿಜೆಪಿ ಅಂದ್ರೆ ಕಾರ್ಯಕರ್ತರ ಪಕ್ಷ ಅಲ್ಲ, ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತಾ ಇರೋದು. ಅವತ್ತು BJP ಯಡಿಯೂರಪ್ಪನ ಕಾಲಿಡು ಬಂದಿಲ್ಲ, ನಾವೇ ಹೋಗಿದ್ವಿ. ಜಗದೀಶ್ ಶೆಟ್ಟರ್ಗೆ, ಪ್ರಹ್ಲಾದ್ ಜಗದೀಶ್ ಶೆಟ್ಟರು ಭಟ್ರು ಪಾರ್ಟಿ ಆದರು ವಿಧಾನ ಪರಿಷತ್ನಲ್ಲಿ. ಯಾರಿಗೆ ಬಿಟ್ಟಿದ್ದಾರೆ? ಆ ಗೋಪಾಲ್ಜಿಗೆ ಬಿಟ್ಟಿಲ್ಲ. ಪರಿವಾರ ರಾಮ ಮಂದಿರ ನಿರ್ಮಾಣದ ರೂವಾರಿ ಅವ್ರಿಗೆ ಬೈದು ನನ್ನ ಹತ್ರ ವಿಡಿಯೋ ಇದೆ. ಮಾಧ್ಯಮ ಸ್ನೇಹಿತರಿಗೆ ಹಾಕ್ಬೇಕಂತ ಯಾರಿಗೆ ಬಿಡಿದಾರೆ ಇವರು? ಮೋದಿಯವ್ರನ್ನೂ ಟೀಕೆ ಮಾಡಿದ್ದಾರೆ, ಬರ ಪರಿಹಾರ ಹಣ ಕೊಟ್ಟಿಲ್ಲ ಅಂತೇಳಿ. ಯಾರಿಗೆ ಬಿಡಿದಾರೆ ಇವರು? ಮಾಧ್ಯಮ ಸ್ನೇಹಿತರೂ ಬಿಟ್ಟಿಲ್ಲ, ಸಂಘ ಪರಿವಾರದೂ ಬಿಟ್ಟಿಲ್ಲ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪಾಪ ಮೊನ್ನೆ ದಿವಸ ಒಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಅದಕ್ಕೆ ಕೆಲವರು ಅವ್ರು ಪಟಾಲಂಗಳಿದ್ದಾರೆ, ಅವ್ರು ಟೀಕೆ ಮಾಡ್ಯಾರ. ಅದಕ್ಕೊಂದು ವಿಂಗ್ ಇಟ್ಟಿದ್ದಾರೆ ಅವರು. ಯಾರಾದರೂ ಇವತ್ತು ನಾನು ಮಾತಾಡ್ತೀನ, ನಾಳೆ ಬೆಳಗ್ಗೆ ಕೆಟ್ಟ ಕಾಮೆಂಟ್ ಶುರು ಮಾಡ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಇವರು ಬಿಜಾಪುರದಲ್ಲಿ ಪ್ರತಿಭಟನೆ ಮಾಡಿದಂಥವ್ರು BJP ಕಾರ್ಯಕರ್ತರ,
ಹಿಂದೂ ಪರಿವಾರದವರ ಅವರ ಏನು ಸಿದ್ಧಿಸಿರಿ ಸೌಹಾರ್ದಗಳದವಲ್ಲ ಅದರಲ್ಲಿ ವರ್ಕರ್ಸ್ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆ ವರ್ಕರ್ಗಳು ನಿಜವಾದ ಹಿಂದೂಗಳು ಅಲ್ಲ, ಬಿ ಜೆ ಪಿಯವರು ಅಲ್ಲ. ಸುಮ್ಮನೆ 172 ರಾಜೀನಾಮೆ ಕೊಟ್ಟದ್ದು ಯಾರೋ ಒಬ್ಬಿಬ್ಬರು ಅದನ್ನು ದೊಡ್ಡದಾಗಿ ಬಿಂಬಿಸ್ತಾರೆ. ನಮ್ಮ ಮಾಧ್ಯಮ ಸ್ನೇಹಿತರು ಹಂಗೆ ಅದಾರೆ, ಕೆಲವರು ಅವ್ರನ್ನ ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ನಮ್ಮ ಮಾಧ್ಯಮ ಸ್ನೇಹಿತರು ತಪ್ಪು ತಿಳ್ಕೊಬೇಡ್ರಿ, ವೈಭವೀಕರಿಸ್ತಾರೆ. ಅವರು ಹೇಳಿದಂಥ ಸ್ಟೋರಿಗಳನ್ನು ಪ್ಲಾಂಟ್ ಮಾಡ್ತಾರೆ. ಏನು ಉತ್ತರ ಕರ್ನಾಟಕ ಹಿಂದೂ ಹುಲಿ ಮಾಧ್ಯಮ ಸ್ನೇಹಿತರು ಅನಗತ್ಯವಾಗಿ ಅವ್ರನ್ನ ಯಾಕೆ ಸ್ಟೋರಿ ಬಿಂಬಿಸ್ತೀರಿ? ಚುನಾವಣೆ ನಿಂತು ಬರೋಕ್ಕೆ ಹೇಳ್ರಿ, ಗೆದ್ದ ಮೇಲೆ ಆಮೇಲೆ ಅವರ ಪವರ್ ಗೊತ್ತಾಗುತ್ತೆ. ಥ್ಯಾಂಕ್ ಯು. 2028 ರಾಜ್ಯ ಸುತ್ತೀನಿ ಮತ್ತೆ ಮುಖ್ಯಮಂತ್ರಿ ಆಗಿದೆ, ಅಷ್ಟೊತ್ತಿಗೆ ಯಡಿಯೂರಪ್ಪ ಕುಟುಂಬ ಯಾವುದು ಇರಲ್ಲ ಬಿಜೆಪಿಲಿ ಅಂತ ಹೇಳ್ತಾರೆ. ಹಗಲಿಗನಸ್ ಆಯ್ತಣ್ಣ. ಈಗ ಕೆಲವರಿಗೆ ರಾತ್ರಿ ಕನಸು ಬೀಳ್ತಾವೆ, ರಾತ್ರಿ ಹೊತ್ತು ಕನಸು ಬೀಳ್ತಾವೆ. ಈ ಮನುಷ್ಯನಿಗೆ ಹಗಲೊತ್ತೇ ಕನಸು ಬೀಳ್ತಾವೆ. ಹಗಲು ಕನಸು ಕಾಣಬೇಡಪ್ಪ, ಹಗಲು ಕನಸು ಕಾಣಬೇಡ. ನಿನ್ನ ಜೀವನದಲ್ಲಿ ಇನ್ನು ಶಾಸಕನಾಗ ಸಾಧ್ಯನೇ ಇಲ್ಲ ಯಾವತ್ತೂ. ಈ ನೋಡಿ, ನಾನು ಇವತ್ತು ಮಾತಾಡ್ತೀನ ಸಾಮಾಜಿಕ ಜಾಲತಾಣದಲ್ಲಿ, ನಾಳೆ ಕೆಲವು ಟಿಪ್ಪಣಿ ಶುರುವಾಗ್ತಾವೆ. ಅವ್ರ ಕೆಲವರು ಅವ್ರ ಚೇಲೆಗಳು ಚಮಚಗಳದಾವೆ. ಅವ್ರು ಯಾರು ಹಿಂದುತ್ವನೂ ಅಲ್ಲ, ಬಿ ಜೆ ಪಿನೂ ಅಲ್ಲ. ಅದಕ್ಕೊಂದು ವಿಂಗ್ ಇಟ್ಬಿಡ್ತಾರೆ ಸಂಬಳ ಕೊಟ್ಟು. ಆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಟಿಪ್ಪಣಿ ನಾನು ನೋಡೋದಿಲ್ಲ, ಅವು ಟೆಲಿವಿಷನ್ಗೆ ಓದಿಲ್ಲ, ಉತ್ತರನೂ ಕೊಡಲ್ಲ. ಕೆಲವ್ರು ಹೇಳ್ತಾರೆ, ಅಣ್ಣ ಅವು ಅಲ್ಲೆಲ್ಲೆಲ್ಲೆಲ್ಲಿ ಇರ್ತಾವೆ ಪುಡಿ ಪುಕ್ಕಗಳು, ಯಾಕೆ ತಲೆ ಕೆಡಿಸ್ಬೇಕಂತಾರೆ, ಯಾವ್ಯಾವ ಮಾತಾಡ್ತಾವೆ. ನಾನು ಹೇಳಿದು ಇನ್ನು ಮುಂದಾದರೂ ನೋಡಿ, ನಾನು ಬಿ ಜೆ ಪಿ ವಿರುದ್ಧ ಮಾತಾಡಿಲ್ಲ, ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡಿಲ್ಲ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿಲ್ಲ. ಅನಗತ್ಯವಾಗಿ ಯಡಿಯೂರಪ್ಪನವ್ರನ್ನ ಟೀಕೆ ಇವ್ರು ಇನ್ನೊಂದು ಹೇಳ್ತಾರೆ, ಅಮ್ಮ ಇದು ಮೊನ್ನೆ ಇದು ಹೊಸ ವರ್ಷ ನಾನು ಪೂಜೆ ಸಲ್ಲಿಸಿದ್ದೀನಿ, ಬಿ ಜೆ ಪಿಗಿವರು ಮರು ಭವ್ಯವಾಗಿ ನನ್ನ ಸ್ವಾಗತ ಮಾಡ್ಕೊಂತಾರೆ. ಯಡಿಯೂರಪ್ಪನವ್ರು ಬಿ ಜೆ ಪಿಯಿಂದ ಹೊರಗಿರ್ತಾರೆ, ಅವತ್ತು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಹೇಳಿದೆ. ಯಡಿಯೂರಪ್ಪನವರು ಬಿ ಜೆ ಪಿ ಕಟ್ಟಿ ಬೆಳೆಸಿದ್ದು ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವರು ನೋಡಿ, ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಬರೋಕ್ಕಾಗಿಲ್ಲ, ಶಕ್ತಿ ಇನ್ನೂ ಕಡಿಮೆ ಇದೆ. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದಕ್ಕೆ ನಮ್ಮಂಥವ್ರ ಅಧಿಕಾರಕ್ಕೆ ಬಂದ್ವಿ. ಭಾಳ ಜನ ಮಂತ್ರಿಗಳಾದರು, ಲೋಕಸಭಾ ಸದಸ್ಯರಾದರು. ಇದು ಯಡಿಯೂರಪ್ಪನವ್ರ ಬಿ ಜೆ ಪಿ ಕೊಡುಗೆ. ಅಟಲ್ಜಿಯವರು, ಅದ್ವಾನಿಜಿಯವರು, ಸುಷ್ಮಾ ಸ್ವರಾಜ್ಯವರು, ಉಮಾ ಭಾರತಿಯವರು ಯಡಿಯೂರಪ್ಪನವ್ರು ಯಾಕೆ ಇದು ಮಾಡಿ ಇಷ್ಟಪಡ್ತಿದ್ರು? ಅವರ ನಾಯಕತ್ವ, ಸಂಘರ್ಷ. ಅದೇ ರೀತಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಯಡಿಯೂರಪ್ಪನವ್ರ ನಾಯಕತ್ವವನ್ನು ಇಷ್ಟಪಡ್ತಾರೆ. ಸುಮ್ಮನೆ ಅನಗತ್ಯ ಟೀಕೆ ಮಾಡಿ ದೊಡ್ಡವರಾಗಲ್ಲ. ನಿಮಗೆ ಉಚ್ಚಾಟನೆ, ಕೆಲವರು ಸ್ಟೋರಿಗಳನ್ನು ವಿಶೇಷವಾಗಿ ಪ್ಲಾಂಟ್ ಮಾಡಿಸ್ತಾರೆ. ಬಿ ಜೆ ಪಿಗೆ ನಷ್ಟ, ಮೈನಸ್. ಯಾವ ಮೈನಸ್ಸು ಇಲ್ಲ. ಬಿ ಜೆ ಪಿನೂ ಸ್ವಚ್ಛವಾಗಿದೆ, ಬಲಿಷ್ಠವಾಗುತ್ತೆ. ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಮತ್ತೊಂದು ವೇಳೆ ವಾಪಸ್ ಕರ್ಕೊಂಡ್ರೆ ಸರ್, ಅದು ರಾಷ್ಟ್ರೀಯ ನಾಯಕರು ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕೊಂತಾರೆ? ಅನಗತ್ಯವಾಗಿ ಯಡಿಯೂರಪ್ಪನ ವಿಜಯೇಂದ್ರ ಟೀಕೆ ಮಾಡಿ ಒಂದೇನಾ? ಅದೇ ಅಮಿತ್ ಶಾ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಣ್ಣ. ನಾನು ಹೇಳಿದ ಹಗಲ್ಗನಸಲ್ಲ. ಈಗ ರಾತ್ರಿ ಕನಸುಗಳು ಕೆಲವ್ರಿಗೆ ಬೀಳ್ತಾವೆ, ಇವ್ರಿಗೆ ಹಗಲ್ಗನಸು ಬೀಳ್ತಾವೆ. ಥ್ಯಾಂಕ್ ಯು. ರೇಣುಕಾಚಾರ್ಯರ ಮೇಲೆ ಯಾಕೆ ಕ್ರಮ ಆಗ್ತಿಲ್ಲ? ಹಿಂದೆ ಇವರು ಕಟೀಲ್ ಅವ್ರ ಮೇಲೆ ಅಣ್ಣ, ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ. ಧನ್ಯವಾದಗಳು. ಏನಪ್ಪ ನೋಡಿ, ದಿಗ್ಗೇನಹಳ್ಳಿ ಏನು ಭದ್ರಾವತಿ ತಾಲೂಕು, ನಮ್ಮ ತಾಲೂಕು ಬಾರ್ಡ್ರು. ನಮ್ಮ ಕ್ಷೇತ್ರಕ್ಕೆ ಸಾಸವಳ್ಳಿ ಭಾಗದಲ್ಲಿ ಸಾವಿರಾರು ಎಕರೆ ಭತ್ತ ನಾಟಿ ಮಾಡಿದ್ರು. 15 ಇವತ್ತಿಗೆ 17 ದಿವಸ ಆಯ್ತು. ಆ ದಿಗ್ಗೇನಹಳ್ಳಿ ಹತ್ರ ಹಾಕಿಬಿಟ್ಟು ನಮ್ಮ ಭದ್ರಾವತಿ ತಾಲೂಕು ಬಾರ್ಡ್ರು, ನಮ್ಮ ಹೊನ್ನಾಳಿ ಕ್ಷೇತ್ರ ಬಾರ್ಡ್ರು. ಅಲ್ಲಿ ಸಾವಿರಾರು ಎಕರೆ ಭತ್ತ ಈಗಾಗಲೇ ಒಣಗಿ ಹೋಗ್ತದವೆ. ನಾನು 2-3 ಬಾರಿ ಭೇಟಿ ಕೊಟ್ಟಿದ್ದೀನಿ. ನಾನು ಯಾರನ್ನೂ ಟೀಕೆ ಮಾಡಲ್ಲ. ಸರ್ಕಾರದ ಹಣಗಿಲ್ಲ, ಸರ್ಕಾರ ಪಾಪರಾಗಿದೆ. ಹಂಗಾಗಿ ತುರ್ತಾಗಿ ನಮ್ಮ ಒತ್ತಡಕ್ಕೆ ಪೈಪ್ಗಳು ಜೋಡಣೆ ಮಾಡಿದ್ದಾರೆ. ಅದು ಏನು ಆ ಲಿಫ್ಟ್ ಇರಿಗೇಷನ್ ಪೈಪು, ಸಾಸವಳ್ಳಿ ಏತ ನೀರಾವರಿ ಪೈಪ್ಗಳು ಜೋಡಣೆ ಮಾಡಿದರೆ ಅದಕ್ಕೆ ನೀರು
ಮೊನ್ನೆ ಹೋಗಿ ಏನು ಭದ್ರಾವತಿ ತಾಲೂಕು ಸಿದ್ದಾಪುರ ಮತ್ತು ಅಲ್ಲಿ 2-3 ಕಡೆ ಹೋಗಿ ಗೇಟ್ ಎಸ್ಸೆ ಬಂದ್ವಿ. ನೀರು ಬರ್ತಾಯಿದೆ, ಇನ್ನೂ ಸಾಲದು, ಜಾಸ್ತಿ ಇನ್ನೂ ನೀರು ಫೋರ್ಸ್ ಬಿಡ್ಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯು ನಾನು ಅಭಿನಯಿಸ್ತೀನಿ. ನ್ಯಾಮತಿಯಲ್ಲಿ ಆದಂಥ ಬ್ಯಾಂಕ್ ದರೋಡೆ, ಅಲ್ಲಿ ಏನು ಸುರುವನಿಲಿ ಕೆಲವರು ಸಣ್ಣ ಪುಟ್ಟ ವ್ಯಾಪಾರ ಜೀವನ ಮಾಡಿದ್ರು, ಲೋನ್ ಕೇಳಿದ್ರು ಕೊಟ್ಟಿರಲಿಲ್ಲ. ಇತಿಹಾಸದಲ್ಲಿ ಈ ರೀತಿ ಒಂದು ರೀತಿ ಸಿನಿಮಾದಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡಿದರು. ಕಳೆದ 6 ತಿಂಗಳಿಂದ ಸತತವಾಗಿ ಪೊಲೀಸು ಬೆನ್ನೆತ್ತಿ ಭಾಳ ಎಲ್ಲಿಯೂ ಸ್ಪ್ರೆಡ್ ಮಾಡಿದೆ ಆ ಕದೀಮ್ರ ಬಂಧಿಸಿದ್ದಾರೆ. ನಿಜವಾಗ್ಲೂ ಪೊಲೀಸ್ನರ ನಾನು ಶ್ಲಾಘನೆ ಮಾಡ್ತೀನಿ. ಧನ್ಯವಾದಗಳು.